ತಪ್ಪು ಮಾಡಿದ್ರೆ ತಪ್ಪೈತೆ ಅಂತ ಹೇಳ್ಬೇಕು ಸರ್. ನೀವು ಇಂಥವೆಲ್ಲ ಡಿಪೆಂಡ್ ಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ರೈತರು ತಪ್ಪು ಮಾಡಿಲ್ಲ. ನೀವು ತಪ್ಪು ಮಾಡಿದಿರಿ. ಪೊಲೀಸ್ನವ್ರು ಕರ್ಕೊಂಡು ಬಂದು ಕಾನೂನು ಬಾಹಿರ ಒಳಗಡೆ ಕರ್ಕೊಂಡು ಬಂದಿದ್ರೆ ಇದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ನಡೆ. ಅದಕ್ಕೆ ನಾನು ನಿಮ್ಮಲ್ಲಿ ಮತ್ತೊಂದ್ಸರಿ ಹೇಳ್ತೇನೆ, ಈ ರೀತಿ ರೈತರು ಕರ್ಕೊಂಡು ಬಂದು ಕಾನೂನು ಬಾಹಿರ ಕೂರಿಸ್ತಕ್ಕಂಥದ್ದು ತಪ್ಪು. ತಕ್ಷಣ ಅವನ್ನ ಬಿಡುಗಡೆ ಮಾಡಿ. ನೋಡ್ರಿ, ನೀವೇನು ನಾನು ಒಂದು ಮಾತು ಹೇಳ್ತೀನಿ. ನೋಡ್ರಿ, ನೀವು ಡಿಫೆಂಡ್ ಮಾಡ್ತಾ ಇದ್ರಿ, ನಾನು ಮಾಡ್ತಾ ಇಲ್ಲ. ನೀವು ಡಿಫೆಂಡ್ ಮಾಡ್ತಾ ಇದ್ರಿ, ನಾನು ಮಾಡ್ತಾ ಇಲ್ಲ. ಅಲ್ಲಿ ಏನಾಗಿದೆ ಅದು ತಮ್ಮ ಗಮನಕ್ಕೆ ತಂದಿಲ್ಲ ಸರ್. ನೀವು ಡಿಫೆಂಡ್ ಮಾಡ್ತಾ ಸರ್ಕಾರಕ್ಕೆ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಹಾಳು ಮಾಡ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಹಾಳು ಮಾಡ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಬಲ ಭಾರತ್ ಮಾತಾ ಕಿ, ಬಲ ಭಾರತ್ ಮಾತಾ ಕಿ. ಏನು ಯಾವ ಗೋವು ಪವಿತ್ರವಾದಂತ ಗೋವು ಅದು 9 ತಿಂಗಳು ತಾಯಿ ಹೊಟ್ಟೆಯಲ್ಲಿದ್ದು ಹೊರಗೆ ಬಂದ ಮೇಲೆ 9 ತಿಂಗಳು ತಾಯಿ ಮೊಲೆ ಹಾಲು ಕುಡಿತೇವೆ. ಮೊಲೆ ಹಾಲು ಕುಡಿದ ಮೇಲೆ ಉಳಿದು ಜೀವನ ಇದೆಯಲ್ಲ, ಉಳಿದು ಜೀವನ 5 ವರ್ಷ 6 ವರ್ಷದ ಮಗು ಅದು ಆಹಾರ ತಿನ್ನೋವರೆಗೆ ಪ್ರತಿನಿತ್ಯ ಗೋವಿನ ಕೆಚ್ಚಲಿಂದನೇ ಹಾಲು ಕರೆದು ಆ ಹಾಲು ಕುಡಿದು ಆ ಜೀವನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯ. ಆದರೆ ಆ ಯಾವ ಪವಿತ್ರವಾದಂಥ ತಾಯಿ ಹಾಲನ್ನು ಕೊಡ್ತಕ್ಕಂಥ ಗೋವಿನ ಕೆಚ್ಚಲನ್ನೇ ಕಡಿತಕ್ಕಂಥ ನೀಚ ಕೆಲಸ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಡೆದಿದೆ. ಅದು ಈ ಸರ್ಕಾರದ ಒಬ್ಬ ಮಂತ್ರಿ ಜಮೀರ್ ಅಹಮದ್ ಕ್ಷೇತ್ರ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥದ್ದು ಅತ್ಯಂತ ಘೋರವಾದಂಥ ಕೃತ್ಯ. ಆ ಕೃತ್ಯವನ್ನು ಖಂಡಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಮಂತ್ರಿಗಳ ಮನೆ ಮುಂದೆ, ಶಾಸಕರುಗಳ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರುಗಳ ಮನೆ ಮುಂದೆ ಪ್ರತಿಯೊಬ್ಬ ರೈತ ಪ್ರತಿನಿಧಿ ಹೋಗಿ ಸ್ವಾಭಿಮಾನದಿಂದ ಅವ್ರಿಗೆ ಈ ಸಂಸ್ಕೃತಿಯ ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಇಂಥ ಒಂದು ಹೋರಾಟಕ್ಕೆ ಇನ್ನು 10 ಸಾರಿ ಅಲ್ಲ 100 ಸಾರಿ ಬಂಧಿಸಿದ್ರು ಕೂಡ ಯಾವುದೇ ಕಾರಣಕ್ಕೂ ನಮ್ಮ ರೈತರು ಹೆದರೋದಿಲ್ಲ. ಈ ಹೋರಾಟವನ್ನ ಖಂಡಿತವಾಗಲೂ ಮುಂದುವರಿಸ್ತೇವೆ. ಇವತ್ತೇನು ಈ ಒಂದು ಮುದ್ದೇವಾಳದಲ್ಲಿ ಇವತ್ತೇನು ನಿಜವಾಗಲೂ ಕೂಡ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾ ಇದೆ. ನಾನು 3 ಬಾರಿ ಶಾಸಕನಾಗಿದ್ದೇನೆ. ನಾನು ಬಂದು ಸ್ಟೇಷನ್ನಲ್ಲಿ ಕೇಳ್ತಾ ಇದ್ದೇನೆ, ವಿನಂತಿ ಪೂರ್ವಕವಾಗಿ ಕೇಳ್ತಾ ಇದ್ದೇನೆ. ಆದರೆ ಇಲ್ಲಿರ್ತಕ್ಕಂಥ PSI ನಾನು ಅವ್ರಿಗೆ ಹೇಳಿದ್ದೇನೆ, ಇದನ್ನ ಮುಂದುವರಿಸಬೇಡಿ. ನಾವು ನಿಮ್ಮ ಜೊತೆ ಸಂಘರ್ಷ ಮಾಡ್ತಾ ಇಲ್ಲ. ನಮ್ಮ ಸಂಘರ್ಷ ಸರ್ಕಾರದ ವಿರುದ್ಧ, ಪೊಲೀಸರ ವಿರುದ್ಧ ಅಲ್ಲ. ನಮ್ಮ ಸರ್ಕಾರ, ನಮ್ಮ ಹೋರಾಟ ಪೊಲೀಸ್ ಇಲಾಖೆ ವಿರುದ್ಧ ಅಲ್ಲ. ಯಾವ ಸೆಕ್ಷನ್ ಅಡಿ ನೀವು ಅರೆಸ್ಟ್ ಮಾಡಿದ್ರೆ ಹೇಳಿ ಅಂತ ಹೇಳ್ತಾ ಇದ್ದೀವಿ. ಯಾವ ಸೆಕ್ಷನ್ನಲ್ಲಿ ಅರೆಸ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಆದರೆ ಇವತ್ತು ಅಕ್ರಮವಾಗಿ ಬಂಧನದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಮತ್ತು ರೈತರನ್ನ ಬೆದರಿಸುವಂತ ಕೆಲಸ ಏನಾದರೂ ಮಾಡ್ತೀನಿ ಅಂತ ತಿಳ್ಕೊಂಡಿದ್ರೆ ಅದಕ್ಕೆ AS ಪಾಟೀಲ್ ನಡಳ್ಳಿ ನಾನು ನನ್ನ ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಡೋದಿಲ್ಲ. ಈ ಒಂದು ದಬ್ಬಾಳಿಕೆ ವಿರುದ್ಧ, ಗುಂಡಾಗಿರಿ ವಿರುದ್ಧ ನನ್ನ ಹೋರಾಟ ನಿರಂತರವಾಗಿ ಮುಂದುವರಿತದೆ. ನೇರವಾಗಿ ಅವ್ರನ್ನ ಯಾವುದೇ ತೊಂದರೆ ಇಲ್ಲದೆ ಕೂಡಲೇ ಬಿಡುಗಡೆಗೊಳಿಸಬೇಕು. ಒಂದು ವೇಳೆ ಬಿಡುಗಡೆಗೊಳಿಸ್ತಾ ಇದ್ರೆ ಅವ್ರನ್ನ ಅಕ್ರಮವಾಗಿ ಬಂಧನದಲ್ಲಿಟ್ಟುಕೊಂಡ ಕೆಲಸ ಮಾಡಿದ್ರೆ, ಸುಳ್ಳು ಕೇಸುಗಳನ್ನು ಬುಕ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ರಾಜ್ಯಾದ್ಯಂತ ರೈತರು ಇದರ ವಿರುದ್ಧ ಹೋರಾಟವನ್ನು ಖಂಡಿತವಾಗಲೂ ಕೂಡ ಮಾಡೋದಕ್ಕೆ ನಾವು ಕರೆ ಕೊಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಅಧಿಕಾರಿಗಳಿಗೆ ಕೊಡಲಿಕ್ಕೆ ಬಯಸ್ತೇನೆ. ದೇಶ ಹಿಂದೂಗಳ ದೇಶ ಇದೆ. ಹಿಂದೂ ಸಂಸ್ಕೃತಿಯಲ್ಲಿ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿರಲಿ. ಇವತ್ತು ಸಂಕ್ರಾಂತಿಯ ದಿನ ಏನು ಗೋವುಗಳ ಪವಿತ್ರವಾದಂತಹ ಒಂದು ಸಗಣಿ ಇದೆ, ಸಗಣಿನಲ್ಲಿ ಮಹಾಲಕ್ಷ್ಮಿಯನ್ನು ಮಾಡ್ತೇವೆ ನಾವು. ಗೋವು ಲಕ್ಷ್ಮಿ ಸಂಕೇತ. ಈ ಸಂಕ್ರಾಂತಿ ಹೊಸ ವರ್ಷದ ದಿನ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಂತೇವೆ. ಆ ಲಕ್ಷ್ಮಿಯನ್ನು ಆಹ್ವಾನ ಮಾಡಬೇಕಾದ್ರೆ ಆ ಗೋವಿನ ಸಗಣಿಯಿಂದ ಇಡೀ ಮನೆಯನ್ನು ಸಾರಿಸ್ತೇವೆ. ಇಡೀ ಮನೆಯಿಂದ ಸಾರಿಸಿ ಆ ಗೋವಿನ ಏನು ಸಗಣಿ ಇದೆ, ಆ ಪವಿತ್ರವಾದಂತಹ ಏನು ವಸ್ತು ಇದೆ, ಅದರಿಂದ ಲಕ್ಷ್ಮಿಯ ಮೂರ್ತಿಯನ್ನು ಮಾಡ್ತೇವೆ. ಲಕ್ಷ್ಮಿಯ ಮೂರ್ತಿಯನ್ನು ಮಾಡಿ ಇವತ್ತು ಇಡೀ ದೇಶಾದ್ಯಂತ ಅದನ್ನು ಪೂಜೆ ಮಾಡ್ತಕ್ಕಂಥ ಪವಿತ್ರವಾದಂಥ ದಿನ ಇವತ್ತು. ಆ ಪವಿತ್ರವಾದ ದಿನದ ದಿವಸ ಏನು ಇದರ ನಿಜವಾದ ಅರ್ಥ ಗೊತ್ತಿರ್ತಕ್ಕಂಥ ರೈತರ ಮಕ್ಕಳು, ಈ ತಾಲೂಕಿನ ರೈತರ ಮಕ್ಕಳು ಈ ತಾಲೂಕಿನ ಜನಪ್ರತಿನಿಧಿಯ ಮನೆ ಮುಂದೆ ಹೋಗಿ ಏನು ಈ ಸರ್ಕಾರ ಅಪವಿತ್ರವಾಗಿದೆ ಅದನ್ನು ಪವಿತ್ರ ಮಾಡಿ ಅಂತ ಹೇಳಿ
ಮನೆ ಒಳಗಡೆ ಹೋಗಿಲ್ಲ, ಮನೆ ಮುಂದೆ ಹೋಗಿ ಸಗಣಿಯಿಂದ ಸಾರಿಸಿ ಅಲ್ಲಿ ಸಗಣಿಯಿಂದ ಲಕ್ಷ್ಮಿಯ ಒಂದು ಮೂರ್ತಿಯನ್ನ ಮಾಡಿ ಪೂಜೆ ಮಾಡೋದಕ್ಕೆ ಹೋಗಿದ್ದಾರೆ. ಆದರೆ ಅದನ್ನು ತಪ್ಪು ಅಂತ ಹೇಳಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ, ಇವತ್ತಿನ ಈ ಜನಪ್ರತಿನಿಧಿಗಳು ಯಾವ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡಿ ಅಂತ ಹೇಳಿಕ್ ಹೋಗಿದ್ರು, ಯಾವ ಒಂದು ಹಿಂದೂ ಸಂಸ್ಕೃತಿಯನ್ನ ಮರ್ತಿರ್ತಕ್ಕಂಥ ಕಾಂಗ್ರೆಸ್ಸಿನ ನಾಯಕರುಗಳಿಗೆ ಹಿಂದೂ ಸಂಸ್ಕೃತಿಯನ್ನ ತಿಳುವಳಿಕೆ ಹೇಳೋದಕ್ಕೆ ಹೋಗಿದ್ರು, ಅವ್ರನ್ನ ಅಕ್ರಮವಾಗಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಸುಳ್ಳು ಕೇಸುಗಳನ್ನ ಬುಕ್ ಮಾಡತಕ್ಕಂಥ ಕೆಲಸವನ್ನ ಇವತ್ತೇನು ಮಾಡ್ತಾ ಇದ್ದಾರೆ. ಇದು ನಿಜವಾಗಲೂ ಕೂಡ ರೈತರಿಗೆ ಮತ್ತು ಲಕ್ಷ್ಮಿಗೆ ಇವತ್ತಿನ ಸಂಕ್ರಾಂತಿ ದಿನ ಏನಿದೆ, ಈ ಒಂದು ಪವಿತ್ರವಾದ ದಿನಕ್ಕೆ ಅವರು ಅವಮಾನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಗೂಂಡಾ ಕಾಂಗ್ರೆಸ್ ಸರ್ಕಾರಕ್ಕೆ, ಗೂಂಡಾ ಕಾಂಗ್ರೆಸ್ ಸರ್ಕಾರಕ್ಕೆ, ಶಾಂತಿಯುತ ಹೋರಾಟ ಮಾಡುತ್ತಿರುವ ರೈತರನ್ನು ಬಂಧಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಶಾಂತಿಯುತ ಹೋರಾಟ ಮಾಡುತ್ತಿರುವ ರೈತರನ್ನು ಬಂಧಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಗೂಂಡಾ ಸರ್ಕಾರಕ್ಕೆ, ಗೂಂಡಾಗಿರಿ ಸರ್ಕಾರಕ್ಕೆ, ಪೊಲೀಸರ ಮೂಲಕ ದಬ್ಬಾಳಿಕೆ ಮಾಡಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಪೊಲೀಸರ ಮೂಲಕ ದಬ್ಬಾಳಿಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರನ್ನು ಅಕ್ರಮವಾಗಿ ಬಂಧಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರನ್ನು ಅಕ್ರಮವಾಗಿ ಬಂಧಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ